ವೆಲ್ಕಮ್ ಟು ಬಾರಚುಕ್ಕಿ ಫಾಲ್ಸ್. ಸೊ ಇವಾಗ ದೊಡ್ಡ ಎಡ್ವರ್ಟ್ ಏನಾಯ್ತು ಗೊತ್ತಾ, ಒಂದು ಕಡೆ ಖುಷಿನೂ ಆಯಿತು, ಒಂದು ಕಡೆ ದೊಡ್ಡ ದುಃಖ ಆಯಿತು. ಏನಂದರೆ ಫೋನ್ ಬೇರೆ ಬ್ಯಾಟ್ರಿ ಲೋ. ಸೊ ನನ್ನ ಮ್ಯಾಕ್ ಬುಕ್ಗಳು ಬೇರೆ ನನಗೆ ಇರೋದೇ ಸಿ ಟೈಪು ಫ್ಲೆಕ್ಸ್ ಕೊಟ್ಟಿರೋದು. ಸೊ ಏನು ಮಾಡೋದಂತ ಯೋಚನೆ ಮಾಡಿದಾರಾಗ ಒಂದು ಐಡಿಯಾ ಬಂತು. ನನ್ನ ಹತ್ರ ಈ ಕನೆಕ್ಟ್ರ್ ಇದೆ, 12 ಏನೋ ಇದು ಪಿನ್ಸ್ ಹಾಕೋ ಕನೆಕ್ಟ್ರ್ ಇದೆ. ಸೊ ನಾನು ಏನು ಅಂದ್ಕೊಂಡೆ, ಪವರ್ ಬ್ಯಾಂಕದು USB ಕೇಬಲ್ ಇದೆಯಲ್ಲ, ಅದು USB A ಇಂದ USB C. ಸೊ ಏನು ಮಾಡಿದೆ, ಆ USB-C ತಗೊಂಡು ಇದಕ್ಕೆ ಕೊಟ್ಟು ಕನೆಕ್ಟರ್ ಕೊಟ್ಟು ಅಲ್ಲಿಂದ ಮ್ಯಾಕ್ಬುಕ್ ಕನೆಕ್ಟ್ ಮಾಡಿ, ಮ್ಯಾಕ್ಬುಕ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿ, ಕ್ಲೋಸ್ ಮಾಡಿದ್ರೂ ಆಫ್ ಆಗಬಾರ್ದಂತ, ಪವರ್ ಆಫ್ ಆಗಬಾರ್ದಂತ ಹಾಕಿ ಏನೋ ತರಲೆ ಎಲ್ಲ ಮಾಡಿ ಲಾಸ್ಟಿಗೆ ಚಾರ್ಜ್ ಆಯಿತು. 2% ನೀಟಾಗಿ ಹೋಯ್ತು. 2% ಆದಮೇಲೆ ಗುರು ಹೋಗ್ತಾನೆ ಇಲ್ಲ ಮುಂದಕ್ಕೆ 1%. ಈಗ ಏನು ಮಾಡೋದು ಗೊತ್ತಿಲ್ಲ. ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಏನು ಅಂದರೆ, ಇವೆನ್ ನೋಡಿ ಬನ್ನಿ. ಪ್ಲ್ಯಾನ್ ಏನಂದರೆ, ಬೇಸಿಕ್ಕಾಗಿ ಇದರಲ್ಲಿ ನಾವು ಎರಡು ಕನೆಕ್ಟರ್ ಮಾಡಿದ್ರೆ ಮೈ ಸಿಸ್ಟಮ್ ವಿಲ್ ಆಸ್ಕ್ ಏನೋ ಸಮ್ ಡಿಟೆಕ್ಟರ್ ಆಕ್ಸೆಪ್ಟ್ ಏನೋ ತೋರಿಸುತ್ತೆ. ಸೊ ಅದು ನಾನು ಆಕ್ಸೆಪ್ಟ್ ಮಾಡಿದ್ರೆ ಹಂಗೆ ಚುಚ್ಚಿದ್ದೀನಿ. ನಾನು ಅಂದ್ಕೊಂಡೆ ಚಾರ್ಜ್ ಆಗುತ್ತಂತ, ನೋಡಿ ಹೋಗ ಚಾರ್ಜ್ ಆಗ್ತಾ ಇಲ್ಲ. ಸೊ ನೋಡುವ, ಕನೆಕ್ಟರ್ ಅದು ಆಕ್ಸೆಪ್ಟ್ ಮಾಡಿ ನೋಡ್ತೀನಿ. ಸೊ ನೋಡುವ. KA09AB0944. ಏನು ಸ್ಪೀಡ್ ಗುರು? ಹಾಂ, ಎಲ್ಲಿಗೆ ಹೋಗ್ತಾ ಇದೆಯಾ ಅಷ್ಟು ಸ್ಪೀಡಾಗಿ? ಕುಡ್ದಿದ್ದೀರಾ? ಗಾಡಿ ಸೈಡಿಗೆ ಹಾಕಿ. ಗಾಡಿ ನಂಬರ್ ನೋಟೆಡ್ ಆಗಿದೆ, ರೆಕಾರ್ಡ್ ಆಗಿದೆ, ಗಾಡಿ ಸೈಡಿಗೆ ಹಾಕಿ. ಕನ್ನಡ ಹೇಳಿದ ಅರ್ಥ ಆಗಿಲ್ಲ ಗುರು. ನಿಲ್ಸೋಕ್ಕೆ ಬರ್ತಾನೆ ಇದ್ರೆ, ಹೊಡೆದ್ಬಿಟ್ಟು ಹೋಗ್ತಾನೆ ಇದ್ರೆ. ಹಾಂ, ಏನೋ ಒಂದು ಹೊಡೆದ್ಬಿಟ್ಟು ಮುಂದೆ ನಿಲ್ಲಿಸ್ಬೇಕು. ಅಲ್ಲಿ ಗಾಡಿ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ನೋಡ್ಬಿಟ್ಟು ಸೈಡ್ಗೆ ಹಾಕೊಂಡ್ಬಂದ್ಬಿಟ್ಟು ಮುಂದಕ್ಕೆ ಬಂದು, ನೀವು ಯಾರಿಗೂ ಕೈ ತೋರಿಸ್ತಿಲ್ಲ, ಪೊಲೀಸರು ಅನ್ಕೊ ಮುಂದಕ್ಕೆ ಬಂದಷ್ಟೇ. ಬೇಜಾರು ಮಾಡ್ಕೊಬಿಡಿ. ರೆಕಾರ್ಡ್ ಆಗಿದೆ. ಏನು ಮಾಡ್ತೀರಾ ಇವಾಗ? ಗಾಡಿ ಏಟ್ ಆಗಿದೆ, ಒಡೆ ಬಂಪರ್ ಆಗಿದೆ. ನೀವು ಹೊಡೆದ್ಬಿಟ್ಟು ಹಂಗೆ ಹೋಗ್ತಾ ಇದ್ರೆ ಪೊಲೀಸರು ಕೈ ಹಾಕ್ರೇನು ಮರ್ಯಾದೆ ಇರ್ದಿರೋ ಹೋದ್ರೆ? ನೋಡಿ ಹೆಂಗೆ ಹೊಡೆದಿದ್ದಾರ. ಅಲ್ಲ ಸಾರಿ ಬಿಡಿ, ಸಾರಿ ನಾನು ಕೇಳ್ತೀನಿ. ಹಿಂಗೆ ಹೊಡೆದ್ರೆ ಅಲ್ಲ ಗುರು, ಆಯಿತು ಪೊಲೀಸ್ ಏನೇ ಇರಲಿ, ಕ್ರಿಮಿನಲ್ಲ ನೀವು? ಇಲ್ವಲ್ಲ, ಏನೋ ಒಂದು ಗುರು ಏನಕ್ಕೆ ಕೇಳ್ತಾರ? ಅದು ನಿಮಗೆ ಬಿಟ್ಟಿದ್ದು, ನನಗೆ ಬೇಡ. ನಿಂತಿರೋ ಗಾಡಿಗೆ ಬಂದು ಹೊಡೆದ್ರೆ ಬನ್ನಿ, ಅಲ್ಲಿ ಪೊಲೀಸವ್ರು ಕರೀತಾವ್ರೆ, ಕರ್ಕೊಂಬರೋಕೆ ಹೇಳೋದ್ರಿ. ಇಲ್ಲ, ರೆಕಾರ್ಡ್ ಆಗಿದೆ, ನೀಟಾಗಿ ರೆಕಾರ್ಡ್ ಆಗಿದೆ. ಎಲ್ಲ ರೆಕಾರ್ಡ್ ಆಗಿದೆ ನೀಟಾಗಿ. ನೀವು ಬಂದು ಹೊಡೆದಿದ್ದು, ಪೊಲೀಸವ್ರು ನಿಲ್ಲಿಸಿದ್ದು, ಗಾಡಿ ನಂಬರ್ ಎಲ್ಲ ರೆಕಾರ್ಡ್ ಆಗಿದೆ. ಈಗ ಬರ್ತೀರಾ ಏನು? ಏನಾಗುತ್ತೆ ಅಂದರೆ, ಇಲ್ಲಿ ಹಿಂಗೆ ಹೊಡೆದಿರೋ ಏನಾಗುತ್ತೆ ಅಂದರೆ,
ಏನು ಹೊಡಿಬೇಕು ಮಾಡಬೇಕು ಅಂತ ಏನು ಅದು ಮೂಮೆಂಟ್ ಆ ಥರ ಮೂಮೆಂಟ್ ಏನು ಬರಲಿಲ್ಲ ನಾವು. ಬಟ್ ಏನು ಗೊತ್ತಾ, ಪೊಲೀಸ್ ಬಂದ್ರಲ್ವಾ, ಇದು ಮೈಸೂರು ಆಟೋ ಅದು ಪ್ರಾಬ್ಲಮ್ ಆಗ್ಬಿಟ್ಟು ಅದು ಯಾವ ಭಯದಿಂದ ಬಂದು ಹೇ ಸಿರಿ, ನಿಮ್ಗೆ ಹೊಡಿಬೇಕು ಮಾಡಬೇಕು ಅಂತ ಏನು ಬರಲಿಲ್ಲ. ಹೇ ಸಿರಿ, ಹೇ ಸಿರಿ. ಅಲ್ಲ ಮನೆಯವ್ರು ಡಿಪಾರ್ಟ್ಮೆಂಟ್ ಅವ್ರೆ, ಮನೆಗೆ ಡಿಪಾರ್ಟ್ಮೆಂಟಿಗೆ ಕೊಡ್ತೀನಿ ನಾನು ತಲೆ ಕೆಟ್ಟರೆ. ಅಲ್ಲ ಅಲ್ಲಿ ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಏನೋ ಗಾಡಿ ನಿಲ್ಸಕ್ಕೆ ಹೇಳಿದ್ರೆ ನೀವು ಹಂಗೆ ಬಂದರೆ ಕುಡ್ದಿದ್ದೀರಾ ನೀವು? ಕುಡ್ದಿದ್ದೀರಾ ಅಷ್ಟೇ ಕೇಳಿದ್ದು. ಹೌದು, ಇದೆ ಅಂದರೆ ಇದೆ ಅಂತ ಹೇಳಿ, ಇಲ್ಲ ಅಂತ ಇಲ್ಲ ಅಂತ ಹೇಳಿ. ಕುಡ್ದಿದ್ದೀರಾ ಇಲ್ವಾ? ನಾವೆಲ್ಲ ಕೇಳಿಲ್ಲ, ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಕುಡ್ದಿರಾ ಇದಿಲ್ವಾ? ಅದಕ್ಕೋಸ್ಕರ ಮುಂದಕ್ಕೆ ಬಂದ್ಬಿಟ್ಟು ನಾವು ಅದು ಸಲ್ಟ್ ಹಾಕಿಲ್ಲ, ಅದಲ್ಲದೆ ಬಿಟ್ಟರೆ ಮ್ಯಾಟ್ರ್ ಏನಿಲ್ಲ. ಹೊಡೆದಿರೋ ಏಟಿಗೆ ಇದೇ ಒಳಗಡೆ ಹೋಗ್ಬಿಟ್ಟಿದೆ ನೋಡಿ, ಹೆಂಗ್ ಬೆಂಡ್ ಆಗಿದೆ. ಗಾಡಿ ಕಂಟ್ರೋಲ್ ಮಾಡಿದ್ದಕ್ಕೆ ಆಯ್ತು, ಇಲ್ಲಾಂದ್ರೆ ಬಿದ್ದಿದ್ರೆ ಏನ್ ಮಾಡ್ತೀರಾ? 3,000 ಆಗುತ್ತೆ. ಬೇಗ ನನಗೆ ಕೆಲಸ ಇದೆ. ಏನ್ ಮಾಡ್ತೀರಾ? ಇಲ್ಲ ಪೊಲೀಸ್ ಅವ್ರಿಗೆ ಬನ್ನಿ ಮಾತಾಡಿ, ಅಲ್ಲಿ ವಿಡಿಯೋ ಎಲ್ಲ ರೆಕಾರ್ಡ್ ಆಗಿದೆ ನೋಡಿ, ಇವಾಗಲೂ ರೆಕಾರ್ಡೇ ಆಗ್ತದೆ. ಬೇಗ ಮಾಡಿ. ಏನು ಮಾಡ್ತೀರಾ? ಬೇಗ ಹೇಳಿ. ಇಲ್ಲ ನಾನು ಇವಾಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ನಾನು ಏನು ಮಾಡಲಿ? ನೀವು ಹೊಡ್ತಿದ್ಯಲ್ಲ, ಇಲ್ಲ ತಗೊಂಡೋಗಿ ಗಾಡಿ ಬನ್ನಿ ರೆಡಿ ಮಾಡಿಸೋಣ. ಏನು ಮಾಡಲ್ಲ. ನೀವು ಬೇಗ ಮಾಡಿ, ಇಲ್ಲ ನಾನು 2 ನಿಮಿಷ ಪೊಲೀಸಿಗೆ ಕಾಲ್ ಮಾಡ್ತೀನಿ. ಸರಿ, ಇವಾಗ ಏನು ಮಾಡೋದು ಹೇಳಿ? ಏನು ಮಾಡೋದು? ಆಯ್ತು, ಇವಾಗ 09 ಆಯಿತು, ಹೊಡೆದ್ರಿ ಆಯ್ತು. ಇವಾಗ ಪೊಲೀಸಿಂದ ತಪ್ಪಿಸ್ಕೊಂಡ್ರಿ, ನನ್ನ ಗಾಡಿಗೆ ಹೊಡೆದ್ರಿ. ಈಗ ಏನು ಮಾಡೋದು? 3,000 ಆಗುತ್ತಂತೆ. ಬೇಗ ಹೇಳಿ. ಅಷ್ಟು ಕೊಡೋಕ್ಕಾಗಲ್ಲ ಅಂದರೆ ಹೊಡೆಯೋಕ್ಕಿಂತ ಮುಂಚೆ ಯೋಚನೆ ಮಾಡಿರ್ಬೇಕು. ನಾನು ನಿಜ 2 ನಿಮಿಷ ನಾನು ನಿಜ ಪೊಲೀಸರು ಫೋನ್ ಮಾಡಿದ್ದೀನಿ. ಏನು ಮಾಡೋದು? ಮಾತ್ರ ಏನೋ ನಿಮ್ಮ ಏನೋ ತಪ್ಪು ಮುಂದಕ್ಕೆ ಹೋಗೋಣ ಅಂತ ಬಂದೆ, ಅವ್ರು ಕೈ ಹೊಡೆದು. ಆಯಿತು ಸಾಬ್ರೆ, ಆಯ್ತು, ಇವೆಲ್ಲ ಆಯ್ತು. ಇವಾಗ ಅಲ್ಲಿ ನೋಡಿ, ಅಲ್ಲಿ ಇದು ಹೊಡೆದೋಗಿದೆ, ಇಲ್ಲಿ ಇದು ಹೋಗಿದೆ. ಈ ಕಾರ್ ಹೊಡೆದಿದ್ರೆ ಬಿಡ್ತಾ ಇದ್ರಾ ನಿಮ್ಮನ್ನ? ನಮ್ಗೆ ಮುಂದೆ ಬಂದು ನಮ್ಮ ಏನು ತಪ್ಪಿಸ್ಕೋವಾಗ ನಿಮ್ಮ ಗಾಡೀಲಿ ಬರೋದು, ನಮ್ಮ ತಪ್ಪಿಸ್ಕೋವಾಗ ಏನು ಮಾಡೋದು? ಬೇಗ ನೀವೇನಾ ಡ್ರೈವರು? ಗಾಡಿ ಯಾರು? ಗಾಡಿ ಡಿ.ಎಲ್ ತಂದಿಲ್ವಾ? ಸರಿ ಆಯ್ತು. ಇವಾಗ ಎಲ್ಲೋ ಬೋರ್ಡು ಏನು ಮಾಡೋದು? ಏನು ಬಡವರು ಎಲ್ಲೋ ಬೋರ್ಡ್ ಅಂದರೆ ಎಲ್ಲೋ ಬೋರ್ಡ್ ಕುಡಿದ್ಬಿಟ್ಟು ಯಾವ ಕುಡ್ದಾದ್ಮೇಲೆ ಫಸ್ಟ್ ಆಫ್ ಆಲ್ ಯಾರು ಗಾಡಿ ಎತ್ತ ಕೇಳಿ? ಏನೋ ಒಂದು ಕುಡ್ದಾದ್ಮೇಲೆ ಏನಿಗೂ ಗಾಡಿ ಓಡಿಸ್ಬೇಕು? ಏನೋ ಒಂದು ಬಿಡಕ್ಕೆ ಹೋಗಿದ್ದು ಮತ್ತೆ ಅವ್ರು ಬಿಡುವಂತ ಬೇಗ ನೋಡಿ, ಓದಕ್ಕೆ ಬರುತ್ತಾ? ಈಗ ಅದು ರಾಡು ಬೆಂಡ್ ಆಗಿದೆ, 6,000 ಕೇಳ್ತಾನೆ. 6,000 ಪೊಲೀಸವ್ರಿಗೆ ಕಾಲ್ ಮಾಡ್ತೀನಿ. ಏನು ಮಾಡಲ್ಲ.
ನಿಮ್ಮ ಮುಂದೆ ಅದು ಬೆಂಡ್ ಆಗಿದೆಯಲ್ಲ ಅದು ನೋಡಿ ಹೆಂಗ್ ಹೊಡೆದಿರೋ ಏಟಿಗೆ ನೋಡಿ ಅದು ಹೆಂಗ್ ಬೆಂಡ್ ಆಗಿದೆ. ಈಗ ನನಗೆ ಬೆಂಗಳೂರಿಗೆ ಹೋಗ್ಲಿ ಜಾಮ್ ಆಗಿದೆ ಅದು ನೋಡಿ ಹೆಂಗ್ ಜಾಮ್ ಆಗಿದೆ. ಇಲ್ಲ ನಾನು ಬಾಡಿಗೆ ನಮ್ಗೆ ಏನು ಮಾಡಿ ಎಲ್ಲ ಬೋರ್ಡ್ ಅಂದ್ರೆ ಎಷ್ಟು ಹೇಳಿ ಬ್ರೋ, ಹೇಗೆ ಬ್ರೋ ಒಂದೇ ಬಿಡ್ತೀನಿ ಆಟೋ ಇವ್ರದ್ದು. ಇನ್ನು ಹೇಳ್ತೀನಿ ನಾನು ರೆಕಾರ್ಡ್ ಆಗ್ತದೆ. ಆಯ್ತು ಆಯ್ತು ಆಗ್ಲಿ ಆಟೋ ಇವ್ರದ್ದು ಲೋನಲ್ಲಿ ತಗೊಂಡವ್ರೆ. ಅದು ಮೈಸೂರಲ್ಲಿ NL ಮೋದಲ್ಲಿ ಸ್ಟೇಟ್ ಹೋದ್ರೆ ಲೋನಲ್ಲಿ ತಗೊಂಡವ್ರೆ. ಈಗ ಅದಾದ್ರೆ 1 lakhs ಡೌನ್ ಪೇಮೆಂಟ್ ಮಾಡಿ. ಈ ಬ್ರೋ ಮ್ಯಾಟರ್ ಕೇಳ್ಕೊಳ್ಳಿ ಫಸ್ಟ್. ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿ. ಹೇಳಿದ್ರಲ್ಲ ನಾನು ಹೇಳ ಸಾಲ ತಗೊಂಡು ಆಟೋ ತಗೊಂಡಿದ್ದೀರಾ, ಎಲ್ಲ ಜವಾಬ್ದಾರಿ ಇವಾಗ ಕುಡಿದ್ಬಿಟ್ಟು ಯಾರನ್ನ ಓಡಿಸ್ತಾರ ಹೇಳಿ? ಕುಡಿದ್ಬಿಟ್ಟು ಕುಡಿಸೋ ಏನೋ ಒಂದು ಹ್ಯಾಂಡಿಕ್ಯಾಪ್ ಬಿಡಾಕ್ ಹೋಗಿದ್ದು ನಾವು. ಆಯ್ತು, ಇವಾಗ ಏನು ಮಾಡ್ತೀರೋ ಹೇಳಿ, ಬೇಗ ಬೇಗ ಹೇಳಿ ಏನು ಮಾಡ್ತೀವಿ. ಸೊ ಗುಡ್ ಈವ್ನಿಂಗ್ ಎವ್ರಿ ಒನ್. ನೋಡಿದ್ರಲ್ಲ, ಯಾವುದೋ ಕೆಲ್ಸಕ್ಕೆ ಬಂದ್ಬಿಟ್ಟು ಯಾವುದೋ ಕೆಲಸಕ್ಕೆ 2 ಅವರು ಎಂಥ ದೊಡ್ಡ ಡ್ರಾಮಾ ಆಯಿತು ಅಂದರೆ ಅವ್ರ ಕಾಲಿಗೆ ಬೀಳಕ್ಕೆ ಬರ್ತಾವ್ರು ಗುರು. ಏನು ಮಾಡೋದು, ಟೋಟಲ್ ಅವರು ಶೋರೂಮವ್ರಿಗೆ ಫೋನ್ ಮಾಡಿದ್ದಕ್ಕೆ ಅದು ಫುಲ್ ಸೆಟ್ ಚೇಂಜ್ ಮಾಡೋಕ್ಕೆ 6,000 ಕೇಳಿದ್ರು. ಫೈನಲಾಗಿ ಏನೋ ಅವ್ರ ಹತ್ರ ದುಡ್ಡಿಲ್ಲ ಅಂತ 2,500 ರೂಪಾಯಿ ಮಾತಾಡಿ ದೊಡ್ಡ ಡ್ರಾಮಾ ಆಯ್ತು ಇವಾಗ. ವೆಲ್ ಎನಿವೇಸ್, ನಾಟ್ ಇನ್ ಅ ರೈಟ್ ಮೂಡ್ ಟು ಮೇಕ್ ವ್ಲಾಗ್ಸ್. ಅಲ್ಲಿ ಬಂದಿದ್ದು ಏನಪ್ಪ ಮಾಡ್ತಾಯಿದ್ಯಾ? ಸೊ ಬಂದಿದ್ದು ಫಾಲ್ಸ್ ನೋಡಿದ್ರೆ ಫಾಲ್ಸು ನೋಡಿಲ್ಲ, ಏನೂ ಆಗಿಲ್ಲ. ಆಲ್ರೆಡಿ ಟೈಮ್ ಆಯಿತು. ಸೊ ನಮ್ಮ ಮಡಿಕೇರಿ ಬಾಯ್ಸು ರಿಟರ್ನ್ ಬರ್ತಾ ಇದ್ದಾರೆ. ಎನಿವೇಸ್ ಐಮ್ ಗೋಯಿಂಗ್ ಟು ಜಾಯ್ನ್. ಯಾಕಂದರೆ ಅದು ಆ ಬಾಕ್ಸ್ ಎಷ್ಟೇ ನಾನು ಹಾಕಿ ಓಡಿಸಿರೋನೋ ಇಟ್ ವಿಲ್ ಬಿ ಎಂಡ್ ಆಫ್ ದಿ ಡೇ ಅದು ತುಂಬ ರಿಸ್ಕು. ಬಾಕ್ಸ್ ಕಟ್ಟಾಗಿ ಬಿದ್ದೋಗ್ಬಿಟ್ರೆ ದೊಡ್ಡ ರಿಸ್ಕು. ಎಷ್ಟಾಗುತ್ತೋ ಅಷ್ಟು ಸ್ಲೋ ಆಗಿ ಹೋಗಿ. ಬಾಯ್ಸ್ ಬರ್ತವ್ರೆ. ಮದ್ದೂರಲ್ಲಿ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಮದ್ದೂರೇ ಪಾಯಿಂಟ್, ನಮ್ಮ ಮೀಟ್ ಮಾಡೋಕ್ಕೆ ಪಾಯಿಂಟ್ ಇರೋದು. ಮದ್ದೂರಲ್ಲಿ ಮೀಟ್ ಮಾಡಿ ಅವರಿಗೆ ಬಾಕ್ಸ್ ಕೊಟ್ಟು ಬೆಂಗಳೂರವರೆಗೂ ಹೋಗಿ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಾ ಗೊತ್ತಿಲ್ಲ. ಇಲ್ಲಿ ಬಂದು ಫಿಶ್ ತಿಂದಿಲ್ಲ ಅಂದರೆ ನಿಮಗೆ ನೀವೇ ಮಾಡ್ಕೊಳೋ ಪಾಪ. ವೆಜ್ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಅರೆ ನಾನ್ ವೆಜ್ ಆಗಿದ್ದು ಇಲ್ಲಿವರೆಗೂ ಬಂದು ನೀವು ಮೀನು ತಿಂದಿಲ್ಲ ಅಂದರೆ ನಿಮಗೆ ಮಾಡ್ಕೊಳೋದು ದೊಡ್ಡ ಪಾಪ. ಅದು ನಮ್ಮನ್ನ ಹೋಗ್ತಾ ಅಂಗಡಿದು ಫೋಟೋ ಹಾಕ್ತೀನಿ ಮೇಲೆ. ಇಲ್ಲಿ ಬನ್ನಿ, ನಾನು ರೆಗ್ಯುಲರಾಗಿ ಇಲ್ಲಿ ಬರ್ತಾ ಇಲ್ಲಿ ತಿಂದೇ ಹೋಗ್ತೀನಿ. ಸಕ್ಕದ ಮಾಡ್ತಾರೆ. ಅದವರು ಮೀನಿಗೆ ಹಾಕೋ ಮಸಾಲ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣಿಸೋದೆ ಮಸಾಲ ಅಂತ ನೆಕ್ಸ್ಟ್ ಲೆವೆಲ್. ಈ ಮೀನು ಅಂಗಡಿಗೆ ನಾನೊಂದು 15 ನಿಮಿಷ ಹುಡುಕಿದೆ ಅನ್ಸುತ್ತೆ. 15 ನಿಮಿಷ, ನಾನು 10 ನಿಮಿಷ ಹುಡುಕಿದ್ದೀನಿ. ಯಾಕಂದರೆ ನಮ್ಮ ಕರ್ನಾಟಕ, ಎಸ್ಪೆಷಲಿ ನಮ್ಮ ಕರ್ನಾಟಕ ಒಂದು ಕಡೆ ಬಂದು 3 ತಿಂಗಳು ಬಂದಿಲ್ಲ ಅಂದರೆ ಅದು ಚೇಂಜ್ ಆಗಿಬಿಟ್ಟಿರುತ್ತೆ. ಒಂದು ಡೆವಲಪ್ ಆಗಿರುತ್ತೆ, ಇನ್ನೊಂದು ಇಲ್ಲ ಅಂದರೆ ಹಾಳು ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಬಂದುಬಿಟ್ಟು ಡೆವಲಪ್ ಆಗಿಲ್ಲ, ಹಾಳಾಗಿದೆ. ಹಾಗೆ ಮೀನು ತಿಂತಾರುವಾಗ ಭಟ್ರು ಇದ್ದಂಗೆ ಹೇಳಿದೆ, ಭಟ್ರು ಹೋದಂಗೆ ಹೋಗುತ್ತೋ ನೋಡಿ. ಗೊತ್ತಿಲ್ಲ ಎಷ್ಟು ತಿಂತೀನಿ ಅಂತ. ಕೈಯಲ್ಲಿ ಒಂದಿದೆ, ಇನ್ನೂ ಒಂದು ಹಾಕಕ್ಕೆ ಹೇಳಿದ್ದೀನಿ. ನಾನು ಆ್ಯಕ್ಚುಲಿ ಫುಡ್ ಬ್ಲಾಗರು ಆಗ್ಬೋದು ಹೇಳ್ಬೇಕಂದ್ರೆ ಅಲ್ವಾ. ಎಷ್ಟು ಹೊಡೆದಿದೆ ನೋಡಿ. ಕೈ 2 ಕೈ ಹಾಕಬೇಕು. ಸೊ ಇದು ಕಾಟ್ಲಾ ಫಿಶ್. ನಾನು ಕೂದಲು ಎಷ್ಟು ಇರಿಟೇಟ್ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಲೆವೆಲ್ ಗುರು.
ಒಂದು ಕಡೆ ಕೂದಲು ಇರಿಟೇಟ್ ಮಾಡ್ತಾ ಇರೋದು ಅಷ್ಟು ಅನ್ನಿಸ್ತಾ ಇಲ್ಲ. ಟೇಸ್ಟ್ ಅಂತೂ ಸ್ವರ್ಗ. ಎನಿವೇಸ್ ಊಟ ಮಾಡಿಕೊಂಡು ಸಿಗ್ತೀನಿ. ಟೇಸ್ಟಿಗೆ ನನ್ನ ಮಾತು ಬರ್ತಾ ಇಲ್ಲ. ಸೊ ವಿಡಿಯೋ ಎಂಡ್ ಆಯ್ತು ಅಂದ್ಕೊಂಡ್ರಾ? ಏನಾಯಿತು, ಪ್ರಾಬ್ಲಮ್ ಎಲ್ಲ ಆದಮೇಲೆ ಸ್ವಲ್ಪ ದೂರ ಹೋದೆ. ಏನೋ ಮೀನು ತಿನ್ಬೇಕು ಅನ್ನಿಸ್ತು, ವೀಡಿಯೋ ನೋಡಿರಬೇಕು. ತಿರ್ಗಾ ರಿಟರ್ನ್ ಬಂದು ರೆಗ್ಯುಲರಾಗಿ ತಿನ್ನೋ ಫಿಶ್ ಅಂಗಡಿಯಲ್ಲಿ ಒಂದು ದೊಡ್ಡ ಪೀಸ್ ಕಾಟ್ಲಾ ತೋರಿಸಿದ್ನಲ್ಲ ಅದು, ಮತ್ತು ಜಿಲೇಬಿ ಫಿಶ್ ತಿನ್ಕೊಂಡು ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಫುಲ್ ಹೊಟ್ಟೆ ಗುರು. ಆ ಟೇಸ್ಟು, ಆ ವಿಡಿಯೋ ಹಾಕಿದ್ದೀನಲ್ಲ ಅಂಗಡಿದು, ದಯವಿಟ್ಟು ಬರ್ತಾ. ತುಂಬ ಜನ ಬಂದಿದ್ದಾರೆ ಯೂಟ್ಯೂಬರ್ಸು, ಕನ್ನಡ ಯೂಟ್ಯೂಬರ್ಸು. ಸೊ ವೆರಿ ಫೇಮಸ್ ಶಾಪ್. ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ಲು. ದಯವಿಟ್ಟು ಯಾರಂದರೆ ಕಡೆ ಬರ್ತಾ ಫಿಶ್ ಟ್ರೈ ಮಾಡಿ. ಸೊ ಬರೋಕ್ಕಿಂತ ಮುಂಚೆ ಯಾರಂದರೆ ಗ್ರೂಪಲ್ಲಿ ಬರೋಂಗಿದ್ರೆ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಅವರು ನಂಬರ್ ಹಾಕಿರ್ತೀನಿ. ಯಾಕಂದರೆ ಅವರು ಹ್ಯೂಜ್ ಅಮೌಂಟ್ ಫಿಶ್ ತೊಗೊಳಲ್ಲ, ಲಿಮಿಟೆಡ್ ಫಿಶೇ ತೊಗೊಳೋದು. ಸ್ಯಾಟರ್ಡೇ ಸಂಡೇ ಅಂದರೆ ಬರೋಂಗಿದ್ರೆ ಓಕೆ, ಫುಲ್ ಮೀನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ನಾರ್ಮಲ್ ವೀಕ್ ಡೇಸಲ್ಲಿ ಬರುವಾಗ ಫೋನ್ ಮಾಡಿಬಿಟ್ಟು ಏನು ಬೇಕೋ ಕೇಳಿ. ಅವ್ರದ್ದು ಜಿಲೇಬಿ, ಆಮೇಲೆ ದೇವಸ್ಥಾನ ಗುರು. ಒಂದು ನಿಮಿಷ ದೇವರೇ ಕಪ್ಪಡಪ್ಪ. ಅವ್ರದ್ದು ಜಿಲೇಬಿ ಕಾಟ್ಲಾ ಸ್ಲೈಸ್ ಇರುತ್ತೆ. ಇವತ್ತು ಸ್ಲೈಸ್ ಇರಲಿಲ್ಲ, ಮೀಡಿಯಮ್ ಸೈಜ್ ಒಂದು ಕಾಟ್ಲಾ ಇತ್ತು. ಸೊ ಚೆನ್ನಾಗಿದೆ ತಿನ್ನಿ ಅಂತಂದರು. ಒಂದು ಫುಲ್ ಸೈಜ್ ಕಾಟ್ಲಾ ತಿನ್ಕೊಂಡು ಒಂದು ಪೀಸು ಜಿಲೇಬಿ ತಿನ್ಕೊಂಡು, ಮತ್ತು ನಮ್ಮ ಫ್ರೆಂಡಿಗೂ ಬೇಕಿತ್ತು. ಸೊ ಅವ್ರಿಗೂ ಪಾರ್ಸಲ್ ತೊಗೊಂಡು ಮನೆಗೆ ತೊಗೊಂಡೋಗೋಣ ಅಂದ್ಕೊಂಡೆ. ವರ್ಸ್ಟ್ ಪಾರ್ಟ್ ಇಸ್ ನಮ್ಮ ಮನೇಲಿ ದೇ ವೆರಿ ಸ್ಟ್ರಿಕ್ಟ್. ಅವ್ರಿಗೆ ಈ ಥರ ಫುಡ್ ಇಷ್ಟ ಆಗಲ್ಲ. ನಮಗೆ ಎಲ್ಲ ತಿಂತೀರಿ ನಾವು ರೋಡ್ ಸೈಡು. ಎಲ್ಲ ಸೈಡು ಫಿಶ್ ತಿಂತೀರಿ ನಾವು. ಸೊ ಇಲ್ಲಿಂದ ನಾನು ಮನೆಗೆ ಹೋಗೋ ಅಷ್ಟೊತ್ತು ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಅರೆ ಫಿಶ್ ಅಂತ ಗುರು, ಇನ್ನೂ ಟೇಸ್ಟು ನಾಲ್ಗೆಲ್ಲ ಹಂಗೆ ಅಂಟ್ಕೊಂಡಿದೆ, ಕಣ್ಣು ಹಂಗೆ ಮುಚ್ತಾ ಇದೆ. ಐ ವಿಶ್ ಐ ಪ್ರೇ ಗಾಡ್ ದಟ್ ಐ ಶುಡ್ ನಾಟ್ ಸ್ಲೀಪ್. ಮಂಗ್ಳೂರಿಗೆ ಹೋಗಾಗಿತ್ತಲ್ಲ. ಯಾರೆಲ್ಲ ಮಂಗ್ಳೂರಲ್ಲಿ ವಿಡಿಯೋ ನೋಡಿಲ್ವೋ ದಯವಿಟ್ಟು ಮಂಗ್ಳೂರು ಎಪಿಸೋಡ್ಸ್ ಹೋಗಿ. ಲಿಟ್ರಲಿ ನಿದ್ರೆ ಮಾಡಿಲ್ಲ ಹೋಲ್ ನೈಟು. ಆ ಬಿಸಿಲಲ್ಲಿ ಎಷ್ಟು ಕಡೆ ಎನ್ಕೌಂಟ್ರ್ ಆಗಬೇಕಾಯ್ತು ಗೊತ್ತಾ ನನಗೆ. ಎಲ್ಲ ಕಡೆನೂ ಮಿಸ್ ಆಯಿತು. ಎನಿವೇಸ್ ಜಾಸ್ತಿ ವೀಡಿಯೋ ಮಾಡಲ್ಲ ನಾನು. ಕತ್ಲಾಯಿತು, ಇದು ಏನೂ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಮುಂದೆ ಇರೋ ಲೈಟಲ್ಲಿ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಅಭಿಲಾಷ್ ನಾಯರ್, ಅನ್ಸ್ಕ್ರಿಪ್ಟೆಡ್. ಬಾಯ್ ಬಾಯ್.